Praise the Lord. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. Every week there is a wonder and awesome. ಪ್ರತಿ ವಾರ ಒಂದು ಅದ್ಭುತ. You know why? ಏನು ಗೊತ್ತಾ? When we wait upon the Lord, His voice we listen. ನಾವು ಕರ್ತನಲ್ಲಿ ಕಾದಿದ್ದಾಗ ಆತನ ಸ್ವರವನ್ನು ನಾವು ಕೇಳಿಸಿಕೊಳ್ಳುತ್ತೇವೆ. That according to His voice, ಆತನ ಸ್ವರದ ಪ್ರಕಾರ we will go on. ನಾವು ಮುಂದೆ ಹೋಗುತ್ತೇವೆ. Every time the voice of the Lord comes to people, there will be a rejoice. ಪ್ರತಿ ಸಾರಿ ಕರ್ತನ ಸ್ವರವನ್ನು ಯಾವಾಗ ಮಕ್ಕಳು ಕೇಳಿಸಿಕೊಳ್ಳುತ್ತಾರೋ ಜನರು ಸಂತೋಷ ಪಡುತ್ತಾರೆ. In your life, my life, when the voice of God comes, there will be rejoicing. ನಿನ್ನ ಜೀವನದಲ್ಲಿ ಮತ್ತು ನನ್ನ ಜೀವನದಲ್ಲಿ ಯಾವಾಗ ಕರ್ತನ ಸ್ವರವು ಬರುತ್ತೋ ನಾವು ಸಂತೋಷಿಸುತ್ತೇವೆ. I feel somebody always sad. ನಾನು ಅಂದುಕೊಳ್ತೇನೆ ಒಬ್ಬರು ಯಾವಾಗಲೂ ಸಪ್ಪಗಿರುತ್ತಾರೆ. I don't like sad faces. ನನಗೆ ಸಪ್ಪಗಿರುವ ಒಂದು ಮುಖಗಳು ಇಷ್ಟವಾಗುವುದಿಲ್ಲ. If I don't like sad faces, how can God? ನನಗೆ ಒಂದು ಸಪ್ಪಗಿರುವ ಒಂದು ಮುಖ ಇಷ್ಟ ಇಲ್ಲದೆ ಇದ್ದರೆ ದೇವರಿಗೆ ಹೇಗೆ? So God created the relationship between Him and us. ದೇವರು ಒಂದು ನಮ್ಮ ಮತ್ತು ದೇವರ ಮತ್ತು ನಮ್ಮ ಮಧ್ಯೆ ಒಂದು ಸಂಬಂಧವನ್ನು ಆತನು ಬೆಳೆಸಿದ್ದಾನೆ. He loves to be His children. ಆತನು ನಾವು ಆತನ ಮಕ್ಕಳಾಗಿರುವುದಕ್ಕೆ ತುಂಬಾ ಪ್ರೀತಿಸುತ್ತಾರೆ. There is a qualities to build a relationship in between people. ಆ ಮನುಷ್ಯರ ಮಧ್ಯದಲ್ಲಿ ಒಂದು ಗುಣಲಕ್ಷಣಗಳನ್ನು ನಾವು ಕಟ್ಟಿಕೊಳ್ಳಬೇಕೆಂದರೆ ಒಂದು ಮಾರ್ಗವಿರುತ್ತದೆ. Hallelujah. ಹಲ್ಲೆಲೂಯಾ. ನಮ್ಮ ಸಂಬಂಧವನ್ನು ಬೆಳೆಸಿಕೊಳ್ಳಲು ಜನಗಳ ಮಧ್ಯದಲ್ಲಿ ನಮಗೆ ಒಂದು ಗುಣಲಕ್ಷಣಗಳಿರುತ್ತೆ. ಹಲ್ಲೆಲೂಯಾ. ಸಂಬಂಧಕ್ಕೆ we want to build the relationship. ಸಂಬಂಧಗಳನ್ನು ನಾವು ಕಟ್ಟಿಕೊಳ್ಳಬೇಕು. Hallelujah. ಹಲ್ಲೆಲೂಯಾ. In Christ came to build a relationship with the God, the Father and children. ಕರ್ತನು ಕ್ರಿಸ್ತೇಸು ಬಂದಿದ್ದು ದೇವರ ಮತ್ತು ಮಕ್ಕಳ ಮಧ್ಯದಲ್ಲಿ ಸಂಬಂಧವನ್ನು ಬೆಳೆಸಲಿಕ್ಕೆ. If you are not related to God, you cannot build the relationship with God. You cannot become His family. ನೀನು ಯಾವಾಗ ದೇವರ ಸಂಗಡ ಸಂಬಂಧವನ್ನು ಬೆಳೆಸಿಕೊಳ್ಳದೇ ಇದ್ದರೆ ಆತನ ಕುಟುಂಬ ಎಂದು ಕರೆಯುವುದಕ್ಕೆ ಸಾಧ್ಯವಿಲ್ಲ. What is the quality of the relationship to build? ಸಂಬಂಧಗಳನ್ನು ಬೆಳೆಸಲಿಕ್ಕೆ ಒಂದು ಬೇಕಾಗಿರುವ ಒಂದು ಗುಣಲಕ್ಷಣಗಳು ಏನು? Every time there is impossible one thing, it is love. ಪ್ರತಿ ಸಾರಿ ಒಂದು ಅಸಾಧ್ಯವಾದ ಕಾರ್ಯ ಏನೆಂದರೆ ಪ್ರೀತಿ. We love somebody, we hate somebody. ಸ್ವಲ್ಪ ಜನರನ್ನು ನಾವು ಪ್ರೀತಿಸುತ್ತೇವೆ, ಸ್ವಲ್ಪ ಜನರನ್ನು ನಾವು ಹಾಗೆ ಮಾಡುತ್ತೇವೆ. Jesus never did that. ಯೇಸು ಸ್ವಾಮಿ ಆ ರೀತಿ ಮಾಡಲಿಲ್ಲ. The cross also He loved His robbers. ಆತನು ಆ ಒಂದು ಶಿಲುಬೆಯ ಮೇಲೆ ಇದ್ದಾಗಲೂ ಕಳ್ಳರನ್ನು ಪ್ರೀತಿಸಿದನು. Whoever punishing him, He loved them. ಆತನಿಗೆ ಯಾರು ಶಿಕ್ಷೆ ಕೊಟ್ಟರೋ ಅವರನ್ನು ಸಹ ಪ್ರೀತಿಸಿದರು. That is called love of Christ. ಅದೇ ಒಂದು ಕ್ರಿಸ್ತನ ಪ್ರೀತಿ. Today we want to have the relationship to build love. ಈ ದಿನ ನಾವು ಪ್ರೀತಿಯ ಮೇಲೆ ಸಂಬಂಧವನ್ನು ಕಟ್ಟಿಕೊಳ್ಳಬೇಕು. We want to build our relationship with love. ನಮ್ಮ ಸಂಬಂಧಗಳನ್ನು ಪ್ರೀತಿಯ ಮೇಲೆ ಕಟ್ಟಿಕೊಳ್ಳಬೇಕು. Nothing else. ಇನ್ಯಾವುದು ಇಲ್ಲ. Hallelujah. ಹಲ್ಲೆಲೂಯಾ. The relationship built with the love. ಸಂಬಂಧಗಳನ್ನು ಕಟ್ಟಿಕೊಳ್ಳುವುದು ಪ್ರೀತಿಯ ಮೇಲೆ. When the love flows through us, ನಮ್ಮ ಮುಖಾಂತರ ಯಾವಾಗ ಪ್ರೀತಿ ಬರುತ್ತದೋ, the character when applies in us, ಆ ಗುಣಲಕ್ಷಣಗಳು ಯಾವಾಗ ನಮ್ಮಲ್ಲಿ ಬರುತ್ತದೋ automatically we start to have one another the hope and patience and trust. ಆಟೋಮೆಟಿಕ್ ಆಗಿ ನಮಗೆ ಒಬ್ಬರ ಮೇಲೆ ನಂಬಿಕೆ ನಿರೀಕ್ಷಣೆ ಬರುತ್ತದೆ. We never doubt them. ಅವರನ್ನು ನಾವು ಯಾವಾಗಲೂ ಸಂದೇಹ ಪಡುವುದಿಲ್ಲ. And Bible says ಸತ್ಯವೇದವು ಹೇಳುತ್ತದೆ everything they forget, ಎಲ್ಲವನ್ನೂ ಅವರು ಮರೆತು ಹೋಗುತ್ತಾರೆ, everything they forgives. ಎಲ್ಲವನ್ನೂ ಅವರು ಕ್ಷಮಿಸುತ್ತಾರೆ. The relationship want to build in between people and us, a two of one. It want to be leave everything and love everything. ನಮ್ಮ ಮಧ್ಯೆ ನಾವು ಸಂಬಂಧಗಳನ್ನು ಬೆಳೆಸಿಕೊಳ್ಳಬೇಕೆಂದರೆ ಎಲ್ಲವನ್ನು ಮರೆತು ಬಿಟ್ಟು ಪ್ರೀತಿಸಬೇಕು. The love will bear everything. ಪ್ರೀತಿಯು ಎಲ್ಲವನ್ನೂ ಸಹಿಸಿಕೊಳ್ಳುತ್ತದೆ. The love will avoid everything. ಪ್ರೀತಿಯು ಎಲ್ಲವನ್ನೂ ಒಂದು
ಅವಾಯ್ಡ್ ಮಾಡುತ್ತದೆ. The love will forgive everything. ಪ್ರೀತಿಯು ಎಲ್ಲವನ್ನೂ ಕ್ಷಮಿಸುತ್ತದೆ. Hallelujah. Hallelujah. The love never be pride. ಪ್ರೀತಿಯು ಗರ್ವ ಪಡುವುದಿಲ್ಲ. The love will never says I selfish words. ಪ್ರೀತಿಯು ಯಾವಾಗಲೂ ತನ್ನಗೆ ಇಷ್ಟವಾದ ಮಾತುಗಳನ್ನು ಆಡುವುದಿಲ್ಲ. The first key of to build the relationship with people of God, we want to have the love. ದೇವರ ಮಕ್ಕಳ ಜೊತೆ ನಾವು ಸಂಬಂಧವನ್ನು ಬೆಳೆಸಿಕೊಳ್ಳಬೇಕಾದರೆ ನಮ್ಮಲ್ಲಿ ಪ್ರೀತಿ ಇರಬೇಕು. It's very tough to have love every time. ಎಲ್ಲಾ ಸಮಯದಲ್ಲಿ ಪ್ರೀತಿ ಇರಬೇಕಂದ್ರೆ ತುಂಬಾ ಕಷ್ಟ. Bible says you want to love your enemy. ಸತ್ಯವೇದ ಹೇಳುತ್ತದೆ ನಿಮ್ಮ ಶತ್ರುವನ್ನು ನೀವು ಪ್ರೀತಿಸಿರಿ. Whoever do you everything bad, pray for them and love them. ನಿಮಗೆ ಕೆಟ್ಟದಾಗಿ ಮಾಡುವವರ ಬಗ್ಗೆ ಅವರನ್ನು ಪ್ರೀತಿಸಿರಿ, ಅವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳಲ್ಪಟ್ಟಿದೆ. If you want to operate with love, you want to forgive. The first character is forgiveness. ಪ್ರೀತಿಯನ್ನು ನೀವು ಬೆಳೆಸಿಕೊಳ್ಳಬೇಕಾದರೆ ಅದು ನಿಮ್ಮ ಜೀವನದಲ್ಲಿ ಅದು ಕೆಲಸ ಮಾಡಬೇಕಾದರೆ ಮೊದಲನೆಯ ಕಾರ್ಯ ನೀವು ಮಾಡಬೇಕಾಗಿರುವುದು ಕ್ಷಮಿಸುವುದು. Hallelujah. Hallelujah. Once upon a time, ಒಂದು ಸಮಯದಲ್ಲಿ what happened? ಏನಾಯಿತು? In my life, the Christ entered. ನನ್ನ ಜೀವನದಲ್ಲಿ ಕ್ರಿಸ್ತನು ಪ್ರವೇಶಿಸಿದನು. When the Christ entered into me, ಯಾವಾಗ ಕ್ರಿಸ್ತನು ನನ್ನಲ್ಲಿ ಪ್ರವೇಶಿಸಿದನು, it started to repent. I was crying and weeping. Lord, I am a sinner. ನಾನು ಅಳುತ್ತಾ ನಾನು ಪಶ್ಚಾತ್ತಾಪ ಪಡುತ್ತಾ ದೇವರೇ ನಾನು ಪಾಪಿ ಎಂಬುದಾಗಿ ಅಳುತ್ತಾ ಪಶ್ಚಾತ್ತಾಪ When the love comes inside, ಯಾವಾಗ ಒಳಗೆ ಪ್ರೀತಿ ಬರುತ್ತದೋ, you know the situation you are facing. ನಿನಗೆ ಗೊತ್ತು ಯಾವ ಒಂದು ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದೀಯ. First thing what you did sin, you forgive, ask the forgiveness to God. ಮೊದಲನೇದಾಗಿ ನೀನು ಮಾಡಿರೋ ಪಾಪಗಳನ್ನು ನೆನೆಸಿಕೊಂಡು ದೇವರಲ್ಲಿ ನೀನು ಕ್ಷಮಾಪಣೆಯನ್ನು ಕೇಳುತ್ತೀಯ. What kind of love will flow into you? The Calvary love, the Christ sacrificial love will come unto you. You will be crying because the precious love you cannot find anywhere, because the precious love is happened to your sins to forgive. ಆ ಕಲ್ವಾರಿ ಪ್ರೀತಿ, ಶಿಲುಬೆಯ ಪ್ರೀತಿ ಯಾವಾಗ ನಿನ್ನಲ್ಲಿ ಬರುತ್ತದೋ ಅದನ್ನು ನೆನೆಸಿಕೊಂಡು ಅಳುತ್ತಾ ಮಾಡಿರೋ ತಪ್ಪುಗಳನ್ನೆಲ್ಲ ನೀನು ಕ್ಷಮಾಪಣೆಯನ್ನು ಕೇಳುತ್ತಾ ಪಶ್ಚಾತ್ತಾಪ ಪಡುತ್ತೀಯ. Secondly, ಎರಡನೆಯದಾಗಿ, rise inside of your roots. You will forcefully and you love to do one thing in Christ. ನಿನ್ನ ಒಂದು ಕ್ರಿಸ್ತನಿಗೋಸ್ಕರ ನೀನು ಒಂದನ್ನು ಮಾಡಲು ತುಂಬಾ ಪ್ರೀತಿ ಮಾಡ್ತೀಯ. In normal life it is impossible. ಸಾಧಾರಣವಾದ ಜೀವನದಲ್ಲಿ ಅದು ಅಸಾಧ್ಯವಾದದ್ದು. But when the love flows in you, ಯಾವಾಗ ಕ್ರಿಸ್ತನ ಪ್ರೀತಿ ನಿನ್ನಲ್ಲಿ ಬರುತ್ತದೋ, the second thing is happened. You will forgive others and you say forgive to us. ಎರಡನೆಯದಾಗಿ ನೀನು ಮಾಡುವುದು, ನೀನು ಬೇರೆಯವರನ್ನು ಕ್ಷಮಿಸುತ್ತೀಯ. And you ask forgive me also. ದೇವರೇ ನನ್ನನ್ನು ಕ್ಷಮಿಸು ಎಂಬುದಾಗಿ ಕೇಳುತ್ತೀಯ. Even you people also you ask, if you are not doing mistake also you will ask forgive me anything I hurt you. ನೀವು ಏನು ತಪ್ಪು ಮಾಡದೇ ಇದ್ದರೂ ಸಹ ನೀವು ನನ್ನನ್ನು ಕ್ಷಮಿಸಿರಿ, ನಾನು ಏನಾದರೂ ತಪ್ಪು ಮಾಡಿದರೆ ಎಂಬುದಾಗಿ ನೀವು ಕೇಳುತ್ತೀರಿ. And through your words you can love others. ನಿಮ್ಮ ಮಾತುಗಳ ಮುಖಾಂತರವಾಗಿ ನೀವು ಬೇರೆಯವರನ್ನು ಪ್ರೀತಿಸಬಹುದು. Hallelujah. Hallelujah. The second thing, the relationship will build the truth. ಎರಡನೇದಾಗಿ ಒಂದು ಸತ್ಯದ ಮಧ್ಯದಲ್ಲಿ ಸಂಬಂಧವನ್ನು ಕಟ್ಟಿಕೊಳ್ಳುತ್ತೇವೆ. The truth will set us free. ಸತ್ಯವು ನಮ್ಮನ್ನು ಸ್ವತಂತ್ರವಾಗಿ ಮಾಡುತ್ತದೆ. The Bible says when the truth will come, that lies and false will go from us. ಸತ್ಯವೇದ ಹೇಳುತ್ತದೆ ಯಾವಾಗ ನಮ್ಮಲ್ಲಿ ಸತ್ಯ ಬರುತ್ತದೋ ಅಸತ್ಯವು ನಮ್ಮಿಂದ ಹೊರಟು ಹೋಗುತ್ತದೆ. First key is love, second key is the truth. ಮೊದಲನೆಯದು ಪ್ರೀತಿ, ಎರಡನೆಯದು ಸತ್ಯ. Hallelujah. Hallelujah. And First Peter 4th chapter, I think so. ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ and verse 8, I think so. 8, 4th chapter, Peter 1. Hallelujah. ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ 4ನೇ ಅಧ್ಯಾಯ verses 8. 8ನೇ ವಚನ. What it says? ಏನು ಹೇಳುತ್ತದೆ? ಮೊಟ್ಟ ಮೊದಲು ನಿಮ್ಮೊಳಗೆ ಯಥಾರ್ಥವಾದ ಪ್ರೀತಿ ಇರಲಿ. ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ. Hallelujah. Hallelujah. It's clearly said
And above all things, have charity among yourself. ಇಲ್ಲಿ The charity shall cover the multitude of sin. ಇಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಮೊದಲನೇದಾಗಿ ನಿಮ್ಮೊಳಗೆ ಯಥಾರ್ಥವಾದ ಪ್ರೀತಿ ಇರಬೇಕು, ಆ ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ. The first key I am talking, how every sin it covers. ಎಲ್ಲಾ ಪಾಪಗಳನ್ನು ಮುಚ್ಚುತ್ತದೆ. Hallelujah. Hallelujah. If its love is there, it is not time being love. ಅದು ಸಮಯಕ್ಕೆ ಮಾತ್ರ ಪ್ರೀತಿ ಅಲ್ಲ. My friend is there. ನನ್ನ ಸ್ನೇಹಿತರಿದ್ದಾರೆ. I don't want to say name. ನನಗೆ ಹೆಸರು ಹೇಳಲು ಇಷ್ಟಪಡುವುದಿಲ್ಲ. That fellow name given ಸಮಯ ಸಾಧಕನು. ಆ ಒಂದು ಸ್ನೇಹಿತನ ಹೆಸರು ಸಮಯ ಸಾಧಕನು. The time winner. ಆ ಸಮಯಕ್ಕೆ ಆತನು ಸಾಧನೆಯನ್ನು ಮಾಡಿಕೊಳ್ಳುತ್ತಾನೆ. Whatever he needs, he comes in time. He finished his work and will go off. He never turn back. ಆತನಿಗೆ ಏನು ಬೇಕೋ ಆ ಸಮಯಕ್ಕೆ ಬರುತ್ತಾನೆ, ಕೆಲಸವನ್ನು ಮುಗಿಸಿಕೊಳ್ಳುತ್ತಾನೆ, ಹೋಗುತ್ತಾನೆ. That is called time being love. ಅದು ಒಂದು ಸಮಯದ ಒಂದು ಪ್ರೀತಿ, ಸಮಯಕ್ಕೆ ಬೇಕಾದ ಪ್ರೀತಿ. Bible never say that. ಸತ್ಯವೇದವು ಆ ರೀತಿಯಾಗಿ ಹೇಳುವುದಿಲ್ಲ. God love is abundant in every time we want to love. ದೇವರ ಪ್ರೀತಿಯು ಒಂದು ಸಮೃದ್ಧಿಯಾದದ್ದು, ಎಲ್ಲಾ ಸಮಯದಲ್ಲಿ ಪ್ರೀತಿಸಬೇಕು. That first key I am talking about it. ಮೊದಲನೆಯದು ಕೀ ನಾನು ಮಾತನಾಡುತ್ತಿದ್ದೇನೆ. This first Peter and 4th chapter 8 verses is 2. The love will cover and forgive all abundant sins. It never remains. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನದಲ್ಲಿ ಆ ಒಂದು ಪ್ರೀತಿ ಎಲ್ಲಾ ಪಾಪಗಳನ್ನು ಮುಚ್ಚುತ್ತದೆ, ಯಥಾರ್ಥವಾದ ಪ್ರೀತಿ. If the love is not operating in you, ನಿನ್ನಲ್ಲಿ ಪ್ರೀತಿ ಇಲ್ಲದೆ ಇದ್ದಾಗ, ಕೆಲಸ ಮಾಡದೇ ಇದ್ದಾಗ, you are not belongs to Jesus. You belongs to this world. ನೀನು ಯೇಸು ಸ್ವಾಮಿಗೆ ಸಂಬಂಧಪಟ್ಟವರಲ್ಲ, ನೀನು ಈ ಲೋಕಕ್ಕೆ ಸಂಬಂಧಪಟ್ಟವರು. Hallelujah. Hallelujah. Second key we was speaking about truth. ಎರಡನೆಯ ಒಂದು ಕೀ, ಒಂದು ಸತ್ಯದ ಬಗ್ಗೆ ಮಾತನಾಡುತ್ತಿದ್ದೆವು. We have the relationship with God. ನಾವು ದೇವರೊಟ್ಟಿಗೆ ಸಂಬಂಧವಿದೆ. What kind of love? ಯಾವ ರೀತಿಯಾದ ಪ್ರೀತಿ? After the love, they want to love will show every truth. ಆ ಪ್ರೀತಿ ಎಲ್ಲಾ ಸತ್ಯವನ್ನು ಬಯಲುಪಡಿಸುತ್ತದೆ. So the relationship will build by truth also. ಸಂಬಂಧವು ಸತ್ಯದ ಮೇಲೆಯೂ ಸಹ ಕಟ್ಟಲ್ಪಡುತ್ತದೆ. Hallelujah. Hallelujah. So every relationship, ಪ್ರತಿ ಸಂಬಂಧವು they want to be openly speak as a truth. ಒಂದು ಸತ್ಯವನ್ನು ಅವರು ತುಂಬಾ ಸತ್ಯವಾಗಿ ಅವರು ಓಪನ್ ಆಗಿರಬೇಕು. The Bible says many are not found truth. ಆ ಸತ್ಯವೇದ ಹೇಳುತ್ತದೆ, ಅನೇಕರು ಸತ್ಯವನ್ನು ಹುಡುಕಿಲ್ಲ. That's why they're not found freedom. ಅದಕ್ಕೆ ಅವರು ಇನ್ನೂ ಸ್ವತಂತ್ರವನ್ನು ಅವರು ಸಿಕ್ಕಿಲ್ಲ ಅವರಿಗೆ. They don't have truth, they have untruth. They don't have truth. ಅವರಲ್ಲಿ ಸತ್ಯವಿಲ್ಲ. What Bible says, truth will set them free. ಸತ್ಯವೇದ ಹೇಳುತ್ತದೆ, ಸತ್ಯವು ಸರ್ವ ಸ್ವತಂತ್ರವಾಗಿ ಮಾಡುತ್ತದೆ. Many families, the brokenness came. ಅನೇಕ ಕುಟುಂಬಗಳಲ್ಲಿ ಅನೇಕ ಕುಟುಂಬಗಳು ಮುರಿದು ಹೋಗಿದೆ. Because why? ಯಾಕೆ? There is no ruling the truth, but all the time the ruling lies. ಅಲ್ಲಿ ಸತ್ಯವು ಆಳ್ವಿಕೆ ಮಾಡುತ್ತಿಲ್ಲ, ಅಸತ್ಯ, ಸುಳ್ಳು ಆಳ್ವಿಕೆ ಮಾಡುತ್ತಿದೆ. First fruit key, it's operate when we have love, automatically truth will come out. ಮೊದಲನೆಯದು ಪ್ರೀತಿ. ಆ ಪ್ರೀತಿ ಇದ್ದಾಗ ಸತ್ಯವು ಹೊರಗೆ ಬರುತ್ತದೆ. If you have love one another, the truth will come out. ಒಬ್ಬರಿಗೊಬ್ಬರು ನೀವು ಪ್ರೀತಿಸಿದರೆ ಸತ್ಯವು ಹೊರಗೆ ಬರುತ್ತದೆ. When they have love, they have understanding and oneness. ಯಾವಾಗ ಪ್ರೀತಿ ಇರುತ್ತದೋ ಇಬ್ಬರೂ ಒಂದು ಅರ್ಥ ಮಾಡಿಕೊಳ್ಳುತ್ತಾರೆ, ಒಗ್ಗಟ್ಟಾಗಿರುತ್ತಾರೆ. Then truth will never hidden. Truth will be openly spoken. ಸತ್ಯವು ಮುಚ್ಚಲ್ಪಡುವುದಕ್ಕೆ ಆಗುವುದಿಲ್ಲ, ಸತ್ಯವು ಬಯಲಾಗಿರುತ್ತದೆ. When the relationship build with the truth only, relationship will build. Second key. ಎರಡನೇದು, ಸಂಬಂಧವು ಯಾವಾಗ ಕಟ್ಟಲ್ಪಡುತ್ತದೆ ಅಂದ್ರೆ ಸತ್ಯದ ಮೇಲೆಯೂ ಸಂಬಂಧವು ಕಟ್ಟಲ್ಪಡುತ್ತದೆ. Sometimes children never says to parents what they're doing at the school or outside or colleges or their relationships, or chatting or Instagram. They don't tell parents. That's why they're being hidden in truth. ಸ್ವಲ್ಪ ಸಮಯದಲ್ಲಿ ಮಕ್ಕಳು ತಂದೆ ತಾಯಿಯೊಟ್ಟಿಗೆ ಎಲ್ಲಾ ಸತ್ಯವನ್ನು ಅವರು ಹೇಳಿಕೊಳ್ಳುವುದಿಲ್ಲ. ಸ್ಕೂಲಲ್ಲಿ, ಕಾಲೇಜಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಯಾರ ಹತ್ರ ಚಾಟ್ ಮಾಡುತ್ತಾರೆ, ಪ್ರತಿಯೊಂದನ್ನು ಅವರು Finally what will happen?
ಕಡೆಯದಾಗಿ ಏನಾಗುತ್ತದೆ, somebody will come and attack them with a beat. After the end time they'll come and tell. ಯಾರೋ ಒಬ್ಬರು ಬಂದು ಅವರನ್ನು ಹೊಡೆದು ಬಿಟ್ಟಾಗ ಆ ಸಮಯದಲ್ಲಿ ಲಾಸ್ಟ್ ಅಲ್ಲಿ ಬಂದು ಹೇಳುತ್ತಾರೆ. In the beginning only, when you reveal the truth, that can not happen to you people. ಪ್ರಾರಂಭದಲ್ಲೇ ಸತ್ಯವನ್ನು ಹೇಳಿ ಬಿಟ್ಟಿದ್ದಾರೆ, ಆ ಕಷ್ಟವು ಅವರಿಗೆ ಬರುತ್ತಿರಲಿಲ್ಲ. The truth, what the truth will save you from the problems. ಸತ್ಯವು ಒಂದು ಪ್ರಾಬ್ಲಮ್ಸ್ ಗಳಿಂದ ಅದು ನಿನ್ನನ್ನು ಸುರಕ್ಷಿತವಾಗಿರುತ್ತದೆ, ಕಾಪಾಡುತ್ತದೆ. Hallelujah. Hallelujah. Sometime what will happen, I know. ನನಗೆ ಸ್ವಲ್ಪ ಸಮಯದಲ್ಲಿ ಏನಾಗುತ್ತದೆ, ನಾನು ಪ್ರಾಕ್ಟಿಕಲ್ ಆಗಿ ನನಗೆ ಗೊತ್ತು. Many families they come to counseling to me. ಅನೇಕ ಕುಟುಂಬಗಳು ನನ್ನ ಹತ್ತಿರ ಬರುತ್ತದೆ ಕೌನ್ಸಿಲಿಂಗ್ ಗೋಸ್ಕರ. The husband and wife will fight and come to me to take the counseling. ಗಂಡ ಹೆಂಡತಿ ಒಂದು ಜಗಳ ಆಡಿಕೊಂಡು ಬರುತ್ತಾರೆ. All they fall in untruth, not truth. ಅವರು ಜಗಳ ಆಡಿಕೊಂಡು ಬಂದಾಗ ಅದರಲ್ಲಿ ನಾವು ಕೇಳಿಸಿಕೊಳ್ಳುವುದೇನೆಂದರೆ ಎಲ್ಲ ಅಸತ್ಯವಾಗಿರುತ್ತದೆ ಅವರ ಜೀವನ. My husband never reveal anything to me. He will be doing secretly everything. ನನ್ನ ಗಂಡ ನನಗೆ ಏನು ಹೇಳುವುದಿಲ್ಲ, ರಹಸ್ಯವಾಗಿ ಮಾಡುತ್ತಿರುತ್ತಾನೆ. Why husband is doing secretly? What is the reason? ಯಾವುದಕ್ಕೆ ಗಂಡನು ರಹಸ್ಯವಾಗಿ ಮಾಡುತ್ತಾನೆ? No trust in wife. ಆ ಹೆಂಡತಿಯ ಮೇಲೆ ಒಂದು ನಂಬಿಕೆ ಇಲ್ಲ. She never built a trust with husband. ಆಕೆಯ ಒಂದು ನಂಬಿಕೆ ಗಂಡನ ಮೇಲೆ ಕಟ್ಟಿಕೊಂಡಿಲ್ಲ. When the trust will is there, when the love is there, trust will come automatic. ಯಾವಾಗ ಪ್ರೀತಿ ಇರುತ್ತದೋ ಆ ಸಮಯದಲ್ಲಿ ನಂಬಿಕೆಯು ಸಹ ಬರುತ್ತದೆ. When the trust will come, automatically truth will come out. ಯಾವಾಗ ನಂಬಿಕೆ ಇರುತ್ತದೋ ಆವಾಗ ಸತ್ಯವು ಹೊರಗೆ ಬರುತ್ತದೆ. Hallelujah. Hallelujah. After telling truth, you will never believing your life not in Christ. ಸತ್ಯವು ಹೇಳಿದ ಮೇಲೆಯೂ ನೀನು ನಂಬದೇ ಇದ್ದರೆ ನೀನು ಕ್ರಿಸ್ತನಲ್ಲಿ ಇಲ್ಲ. Some people they'll tell truth. ಸ್ವಲ್ಪ ಜನರು ಸತ್ಯವನ್ನು ಹೇಳುತ್ತಾರೆ. But they'll always what they're doing to me, even telling truth also same thing they're repeating on lifelong. ಸತ್ಯವು ಹೇಳಿದ ನಂತರ ಸಹ ಜೀವನ ಪೂರ್ತಿ ಅದನ್ನೇ ಹೇಳುತ್ತಿರ್ತಾರೆ. No use. ಆ ಪ್ರಯೋಜನವಿಲ್ಲ. If the love is there, ಯಾವಾಗ ಪ್ರೀತಿ ಇರುತ್ತದೋ the love will forgive all things. ಪ್ರೀತಿಯು ಎಲ್ಲವನ್ನೂ ಕ್ಷಮಿಸುತ್ತದೆ, forgets all things. ಎಲ್ಲವನ್ನೂ ಮರೆತು ಹೋಗುತ್ತದೆ. It's not revenge. It's never come revenge. ತಿರುಗಿ ಅದನ್ನು ಜ್ಞಾಪಕ ಮಾಡಿಕೊಳ್ಳುವುದಿಲ್ಲ. The trust, when it happens, when the love forgives, the trust will happen in between relationship. ಯಾವಾಗ ಪ್ರೀತಿ ಕ್ಷಮಿಸುತ್ತದೋ ನಂಬಿಕೆಯು ಕಟ್ಟಲ್ಪಡುತ್ತದೆ ಇಬ್ಬರ ಮಧ್ಯದಲ್ಲಿ. Hallelujah. Hallelujah. It is not happening, still you are not forgiven. ಅದು ಇನ್ನೂ ನಡೆಯುತ್ತಿಲ್ಲ ಎಂದರೆ ನೀನು ಇನ್ನೂ ಕ್ಷಮಿಸಲಿಲ್ಲ. Check yourself. ನಿನ್ನನ್ನು ಪರೀಕ್ಷಿಸಿಕೋ. Love, it want to build your love inside of you. The love, the first key, second key is to build the relationship with God is the forgiveness and saying truth. ನಿನ್ನೊಳಗೆ ಪ್ರೀತಿಯನ್ನು ಕಟ್ಟಿಕೊಳ್ಳಬೇಕು, ಇದು ಮೊದಲನೆಯದು. ಎರಡನೆಯದು ದೇವರೊಂದಿಗೆ ಸಂಬಂಧವನ್ನು ಕಟ್ಟಿಕೊಳ್ಳಬೇಕು ಮತ್ತು ನೀನು ಸತ್ಯ ಮಾತನಾಡಬೇಕು. Key. ಅದೇ ಒಂದು ಕೀ ಆಗಿದೆ. Third key. ಮೂರನೆಯದು. The number 3 is very wonderful. ತುಂಬಾ ಸುಂದರವಾದದ್ದು. What you know what? ಏನು ಗೊತ್ತಾ? Encouragement. ಒಬ್ಬರನ್ನೊಬ್ಬರು ಪ್ರೋತ್ಸಾಹ ಪಡಿಸುವುದು. It is not engagement, it is encouragement. ಅದು ಎಂಗೇಜ್ಮೆಂಟ್ ಅಲ್ಲ, ಪ್ರೋತ್ಸಾಹ ಮಾಡುವುದು. What is encouragement? ಏನು ಅದು ಪ್ರೋತ್ಸಾಹ ಮಾಡುವುದೆಂದರೆ? Encouragement to, she knows husband cannot do anything. ಆಕೆಗೆ ಗೊತ್ತು ಗಂಡ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. She don't want to say you're not fit for anything. ನೀನು ಯಾವುದಕ್ಕೂ ಲಾಯಕ್ಕಿಲ್ಲ ಎಂಬುದಾಗಿ ಹೇಳಲು. Why I get married? ಯಾಕೆ ಮದುವೆ ಮಾಡಿಕೊಂಡೆ? Best fellow I get married. ವೇಸ್ಟ್ ಫೆಲೋನ ಮದುವೆ ಮಾಡಿಕೊಂಡೆ. My life all went away. ನನ್ನ ಜೀವನನೇ ನಷ್ಟವಾಯಿತು. There is no encouragement. Discouragement is there. ಒಂದು ಪ್ರೋತ್ಸಾಹ ಇಲ್ಲ, ಅಪ್ರೋತ್ಸಾಹನೇ ಇದೆ. What happens? ಏನಾಗುತ್ತದೆ? The family will broken. ಕುಟುಂಬವು ಮುರಿದು ಹೋಗುತ್ತದೆ. Yesterday my wife came showed me one beautiful video. ನನ್ನ ಹೆಂಡತಿ ನನಗೆ ಒಂದು ಸುಂದರವಾದ ವಿಡಿಯೋವನ್ನು ತೋರಿಸಿದಳು. She likes so much that kind of videos. ಆ ರೀತಿಯಾದ ವಿಡಿಯೋಸ್ ತುಂಬಾ ಇಷ್ಟ. I don't know why it comes to her only. ಯಾಕೆ ನನಗೆ ಗೊತ್ತಿಲ್ಲ, ಆಕೆಗೆ ಬರುತ್ತದೆ ಎಂಬುದಾಗಿ. And there is a husband scene is happening. ಗಂಡನ ಒಂದು ಸೀನ್ ಅನ್ನು ತೋರಿಸಿದಳು. See this she told. ಇದನ್ನು ನೋಡು ಎಂಬುದಾಗಿ. I was watching this fellow and telling, I cannot not to leave. I want to die. My wife is torturing me, insulting me. I just want to die. ಆ ಒಂದು ವಿಡಿಯೋನಲ್ಲಿ ಆ ಮನುಷ್ಯನು ಈ ರೀತಿಯಾಗಿ ಹೇಳಿದನು,
ನನ್ನ ಹೆಂಡತಿ ನನಗೆ ತುಂಬಾ ಟಾರ್ಚರ್ ಕೊಡುತ್ತಿದ್ದಾಳೆ, ನನಗೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ, ಅದಕ್ಕೋಸ್ಕರನೇ ನಾನು ಸಾಯುತ್ತೇನೆ ಎಂಬುದಾಗಿ. And he is telling to his brother-in-law and his sister, take care my children's. ಆತನು ಎಲ್ಲರಿಗೆ ಹೇಳುತ್ತಿದ್ದಾನೆ, ನನ್ನ ಮಕ್ಕಳನ್ನು ನೋಡಿಕೊಳ್ಳಿರಿ ಎಂಬುದಾಗಿ. Live video, I think he passed away, we don't know, I didn't saw. ಲೈವ್ ವಿಡಿಯೋ ಮಾಡಿದ್ದನು, ನನಗೆ ಗೊತ್ತಿಲ್ಲ ಆತನು ಇದ್ದನು ಮರಣಿಸಿದನು ಎಂಬುದಾಗಿ. That husband's life went through wife only. ಆ ಗಂಡನ ಜೀವನ ಆ ಹೆಂಡತಿಯ ಮುಖಾಂತರವೇ ಹೋಯಿತು. Some husbands never fear to any kind of dons and villains. ಸ್ವಲ್ಪ ಗಂಡಂದಿರು ಯಾವುದಕ್ಕೂ ಹೆದರುವುದಿಲ್ಲ, but they will fear to our wives. ಆದ್ರೆ ಹೆಂಡತಿಗೆ ಭಯಪಡುತ್ತಾರೆ. Hallelujah. Hallelujah. So I'm telling, instead of discouraging your husbands, encouragement, encourage. ನಿಮ್ಮ ಗಂಡನನ್ನು ನೀವು ಪ್ರೋತ್ಸಾಹ ಮಾಡಿರಿ. Hallelujah. Hallelujah. So that time they live long and they'll take care very good. ಆ ಸಮಯದಲ್ಲಿ ಅವರು ತುಂಬಾ ವರ್ಷಗಳ ಕಾಲ ಬದುಕುತ್ತಾರೆ ಮತ್ತು ನಿಮ್ಮನ್ನು ನೋಡಿಕೊಳ್ಳುತ್ತಾರೆ. There is a Korea, there is a prayer place, is a Korean, I think so, Korea. ಕೊರಿಯಾದಲ್ಲಿ ಒಂದು ಪ್ರಾರ್ಥನೆ ಸ್ಥಳವಿದೆ. That people they will win anything in prayer. ಅವರು ಪ್ರಾರ್ಥನೆಯಲ್ಲಿ ಯಾವುದನ್ನಾದರೂ ಜಯಿಸುತ್ತಾರೆ. Biggest church. ಒಂದು ದೊಡ್ಡ ಸಭೆ. They practically they went 2 glass of water they kept. ಎರಡು ಒಂದು ಲೋಟದಲ್ಲಿ ನೀರನ್ನು ಇಟ್ಟರು. One showcase, one side of 1 cup of water, one side one glass of water. Both glasses, same water. ಎರಡು ಒಂದು ಕಪ್ಪಲ್ಲಿ ನೀರಿಟ್ಟರು. ಅದೇ ನೀರು. Same thing, same person was confessing to 1 glass to always decreasement. ಆ ಮನುಷ್ಯನು ಒಂದು ಲೋಟಕ್ಕೆ ಆತನು ಹೇಳ್ತಿದ್ದಾನೆ, ನೀನು ತುಂಬಾ ಪ್ರೋತ್ಸಾಹ ಪಡಿಸುತ್ತಿದ್ದನು. ಪ್ರೋತ್ಸಾಹ ಪಡಿಸಿಲ್ಲ, ಒಂದು ಅದಕ್ಕೆ ಬದಲಾಗಿ ಅಪ್ರೋತ್ಸಾಹ ಮಾಡುತ್ತಿದ್ದರು. And second, he was encouraging another glass. ಇನ್ನೊಂದು ಲೋಟವನ್ನು ನೋಡಿ ಪ್ರೋತ್ಸಾಹ By ಪಡಿಸುತ್ತಿದ್ದರು his words. ಆತನ ಮಾತುಗಳ ಮುಖಾಂತರ. After days passed away, this water became dark. ಆ ಒಂದು ಸ್ವಲ್ಪ ದಿನಗಳ ನಂತರ ಆ ಒಂದು ನೀರು ಕಪ್ಪಗಾಯಿತು. And this water is same color. ಈ ನೀರು ಅದೇ ರೀತಿಯಾಗಿತ್ತು. The encouragements, your words will kills life. The decreasement words will kills your life. So ಆ ಪ್ರೋತ್ಸಾಹವು ಜೀವವನ್ನು ಕೊಡುತ್ತದೆ, ನೀವು ಅಪ್ರೋತ್ಸಾಹ ಮಾಡಿದರೆ ಅದನ್ನು ಸಾಯಿಸುತ್ತದೆ. Be careful. ತುಂಬಾ ಜಾಗೃತಿಯಾಗಿರು. Encouragement one another, encourage one another, the Bible says. ಸತ್ಯವೇದ ಹೇಳುತ್ತದೆ, ಒಬ್ಬರಿಗೊಬ್ಬರು ಪ್ರೋತ್ಸಾಹ ಪಡಿಸಿರಿ. I'm not highlighting husbands, even wives also having same problem. ಹೆಂಡತಿ ಗಂಡಂದಿರಿಗೆ ಮಾತ್ರ ನಾನು ಹೈಲೈಟ್ ಮಾಡಿಲ್ಲ, ಹೆಂಡತಿಗೂ ಸಹ ಅದೇ ಪ್ರಾಬ್ಲಮ್ ಇರುತ್ತೆ. Many wives they also suicide and they went because of their husband's life is not good. They have wrong connections, giving time to other families, they take caring other families. Instead of seeing their families, they're giving lot of presentation to others. ಅನೇಕ ಗಂಡಂದಿರು ಸಹ ಕುಟುಂಬಕ್ಕೆ ಒಂದು ಸಮಯ ಕೊಡುವ ಬದಲು ಬೇರೆ ಹೆಂಗಸರಿಗೆ ಸಮಯ ಕೊಡುವುದು, ಬೇರೆಯವರೊಟ್ಟಿಗೆ ಮಾತನಾಡುವುದು, ರಾಂಗ್ ಕನೆಕ್ಷನ್ಸ್ ಅನ್ನು ಇಟ್ಟುಕೊಳ್ಳುವುದು, ಅದನ್ನೆಲ್ಲ ನೋಡಿ ಎಷ್ಟೋ ಜನ ಹೆಂಡತಿಯರು ಒಂದು ಸೂಸೈಡ್ ಮಾಡಿಕೊಂಡಿದ್ದಾರೆ. So that why the man want to change and encourage, instead of wife you are telling, hey, food is not good, salt is not there, karam is not there, what kind of food you do, you don't tell that, teach them, Rachel, you want to put salt correctly. ಒಂದು ಉಪ್ಪಿಲ್ಲ ಖಾರ ಇಲ್ಲ ಎಂಬುದಾಗಿ ನೀವು ಹೇಳುವ ಬದಲು, don't shout before everyone, ಎಲ್ಲರ ಮುಂದೆ ಬೈಯುವ ಬದಲು ನೀವು ಸ್ವಲ್ಪ ನಿಧಾನಕ್ಕೆ ಹೇಳಿರಿ. Call her, Rachel, properly learn, it's 15 years old, put salt correctly. ಆಕೆಯನ್ನು ಕರೆದು 15 ವರ್ಷಗಳ ಇಂದ ಇದ್ದೀಯ, ನೀನು ಸಾಲ್ಟ್ ಅನ್ನು ಸ್ವಲ್ಪ ಕಡಿಮೆ ಹಾಕು, ಜಾಸ್ತಿ ಹಾಕು, ಬೇಡ. She may emotionally tell, hey, if you like you eat, otherwise go out and eat. She may say, ಆಕೆ ಹೇಳಬಹುದು, ನಿನಗೆ ಇಷ್ಟ ಇದ್ದರೆ ತಿನ್ನು, ಇಲ್ಲದಿದ್ದರೆ ಹೊರಗೆ ಹೋಗಿ ಹಣವನ್ನು ಕೊಟ್ಟು ಹೋಟೆಲ್ ಅಲ್ಲಿ ತಿನ್ನು ಎಂಬುದಾಗಿ. anything she can say. ಏನಾದ್ರೂ ಹೇಳಬಹುದು. But I'll tell my darling, you soberly I'll eat, otherwise I'll fast and I'll sleep. Many times happen. ಅದಕ್ಕೆ ನಾನು ಹೇಳಬಹುದು, ನೀನು ಹಾಕಿದರೆ ನಾನು ಊಟ ಮಾಡುವುದು ಎಂಬುದಾಗಿ, ಇಲ್ಲಂದರೆ ಉಪವಾಸ ಮಲಗುತ್ತೇನೆ ಎಂಬುದಾಗಿ. Many times happen. Hallelujah. Hallelujah. If it has happened also, no problem. Hallelujah. So why I'm telling, this is a relationship, we don't want to leave one another. ಯಾಕಂದರೆ ನಾವು ಸಂಬಂಧವನ್ನು ಒಬ್ಬರಿಗೊಬ್ಬರು ಬಿಟ್ಟು ಕೊಡಬಾರದು. See, Bible says when God gathered together in name, nobody want to
divide them, the Bible says. ದೇವರು ಕೂಡಿಸಿದ್ದನ್ನು ಮನುಷ್ಯನು ಅಗಲಿಸಬಾರದು ಎಂಬುದಾಗಿ ಸತ್ಯವೇದವು ಹೇಳುತ್ತದೆ. Sometimes wantedly husband and wife speaks that why you are like, hey, get out from my life, hey, get out from. Don't speak. Even God gathered to both of you. Sit on place and ask, Lord, give me a patience here. How I want to overcome this situation. You want to ask. You don't want to confess. You get lost from my life. Don't say anywhere, because God gathered. If your donkey is gathered also, you want to obey. ಅನೇಕ ಸಾರಿ ಗಂಡನು ಹೆಂಡತಿಯನ್ನು ನನ್ನ ಜೀವನದಲ್ಲಿ ಬಿಟ್ಟು ಹೋಗು ಎಂಬುದಾಗಿ ಹೇಳುವುದು, ಮತ್ತೆ ಹೆಂಡತಿ ಗಂಡನನ್ನು ನನ್ನ ಜೀವನದಲ್ಲಿ ಬಿಟ್ಟು ಹೋಗು ಎಂಬುದಾಗಿ ಹೇಳುವ ಬದಲಾಗಿ ದೇವರು ಕೂಡಿಸಿರುವುದನ್ನು ನೀವು ಪ್ರಾರ್ಥನೆ ಮಾಡಿ ಯಾವ ರೀತಿಯಲ್ಲಿ ಸರಿಪಡಿಸಿಕೊಳ್ಳಬೇಕೆಂಬುದಾಗಿ ಆಲೋಚನೆ ಮಾಡಿದೆ. ನಾಲ್ಕನೆಯದು ಒಂದು ಮನುಷ್ಯತ್ವ. Humility you want to have. ನಿನಗೆ ಮನುಷ್ಯತ್ವ ಇರಬೇಕು. Relationship will build with humility. ಆ ಒಂದು ಸಂಬಂಧವು ಕಟ್ಟಲ್ಪಡುವುದು ಮನುಷ್ಯತ್ವದ ಮೇಲೆಯೂ ಸಹ. Hey, you don't have humility, man. You cannot see what situation is happening. ನಿನಗೆ ಒಂದು ಮನುಷ್ಯತ್ವನೇ ಇಲ್ಲವ, ಏನು ನಡೆಯುತ್ತಿದೆ ಎಂಬುದಾಗಿ ನೋಡುವುದಕ್ಕೆ. Sometimes I am like this only. I am stone-mad at it. My lifestyle is like this only. Some people would never talk. This is not humility. ನಾನು ಹೀಗೆ ಇರುತ್ತೇನೆ, ನನ್ನ ಜೀವನದ ಶೈಲಿಯೇ ಹೀಗೆ, ನಾನು ಮಾತನಾಡುವುದಿಲ್ಲ ಎಂಬುದಾಗಿ ಇದೇ ಒಂದು ಮನುಷ್ಯತ್ವ ಎಂಬುದಾಗಿ ಹೇಳಿಕೊಳ್ಳುತ್ತಾರೆ. When we come to the presence of God, ಯಾವಾಗ ದೇವರ ಸನ್ನಿಧಿಯಲ್ಲಿ ಬರುತ್ತೇವೆ, humility will come, will help one another to build relationship. ಮನುಷ್ಯತ್ವವು ಬರುತ್ತದೆ. ನಾವು ಸಂಬಂಧಗಳನ್ನು ಕಟ್ಟುವುದಕ್ಕೆ ನಾವು ದೇವರೊಟ್ಟಿಗೆ ಸಂಬಂಧಗಳನ್ನು ಕಟ್ಟುತ್ತೇವೆ. Sometimes me and Rachel, ಸ್ವಲ್ಪ ಸಮಯದಲ್ಲಿ ನಾನು ಮತ್ತೆ ರೇಚಲ್, suddenly people will come. ತಕ್ಷಣ ಮನುಷ್ಯರು ಬರುತ್ತಾರೆ, ಜನರು ಬರುತ್ತಾರೆ. By the grace of God, I am telling. ದೇವರ ಕೃಪೆಯಲ್ಲಿ ಹೇಳುತ್ತಿದ್ದೇನೆ. Any other people stay with my wife's place, she scolds and leaves alone. ನನ್ನ ಹೆಂಡತಿಯ ಒಂದು ಸ್ಥಾನದಲ್ಲಿ ಯಾರಾದರೂ ಬೇರೆಯವರು ಇದ್ದರೆ ನನ್ನನ್ನು ಬೈದು ಬಿಟ್ಟು ಹೋಗುತ್ತಿದ್ದರು. I am a kind of man, anybody love to come and say, come. ನಾನು ಯಾವ ರೀತಿ ಅಂದ್ರೆ ಯಾರಾದರೂ ನನಗೆ ಕರೆ ಮಾಡಿ ಬರುತ್ತೇನೆ ಎಂಬುದಾಗಿ ಹೇಳಿಬಿಟ್ಟರೆ ಸಾಕು, ನಾನು ಬಾ ಎಂಬುದಾಗಿ ಹೇಳಿಬಿಡ್ತೇನೆ. ತುಂಬಾ ಮನುಷ್ಯತ್ವ. So what happens? I never share with her. ನಾನು ಆಕೆಯ ಸಂಗಡ ಹಂಚಿಕೊಳ್ಳುವುದಿಲ್ಲ. She is supposed to eat the food. ಆಕೆ ಊಟ ಮಾಡುವ ಸಮಯದಲ್ಲಿ suddenly one friend of mine comes. ಯಾರೋ ಒಬ್ಬರು ನನ್ನ ಸ್ನೇಹಿತ ಬರುತ್ತಾರೆ. We want to feed him. There is no food only for her. It will be there. ಒಂದು ಆಹಾರವಿರುವುದಿಲ್ಲ, ಒಬ್ಬರಿಗೆ ಇರುತ್ತದೆ. That time she shared many times like that in my lifestyle, my lifetime. ಆ ಸಮಯದಲ್ಲಿ ನನ್ನ ಜೀವನದಲ್ಲಿ ಆಹಾರವನ್ನು ಹಂಚಿಕೊಳ್ಳುತ್ತಾರೆ. Hallelujah. Hallelujah. So many times she done like that. But when we discuss one another, ಯಾವಾಗ ನಾವು ಡಿಸ್ಕಸ್ ಮಾಡುತ್ತೇವೋ, if 10 people, if 20 people will come also, we are ready to do and take them very good hospitality. 10 ಜನ ಬಂದರು, 20 ಜನ ಬಂದರು, ಅವರನ್ನು ನೋಡಿಕೊಳ್ಳುವುದಕ್ಕೆ ದೇವರು ನಮಗೆ ಅನುಗ್ರಹಿಸಿದ್ದಾರೆ. Relationship build like that. ಆ ಒಂದು ಸಂಬಂಧವನ್ನು ಆ ರೀತಿಯಲ್ಲಿ ಕಟ್ಟಿಕೊಳ್ಳಬೇಕು. Yesterday also, today's our brother in Christ, they came, the family came. ನಿನ್ನೆ ಮೊನ್ನೆಯೂ ಸಹ ನಮ್ಮ ಕ್ರಿಸ್ತನಲ್ಲಿರುವ ನಮ್ಮ ಸಹೋದರನು ಮತ್ತು ಆತನ ಕುಟುಂಬವು ನಮ್ಮ ಮನೆಗೆ ಬಂದಿದ್ದರು. I thought they are 2 and their 4 children will come. ನಾನು ಅಂದುಕೊಂಡೆ ಅವರಿಬ್ಬರು ಮತ್ತು ಅವರ ಮಕ್ಕಳು ಬರುತ್ತಾರೆ ಎಂಬುದಾಗಿ. But more than 13 people came to my home. ಅದಕ್ಕಿಂತ ಹೆಚ್ಚಾಗಿ 3 ಜನ ಬಂದರು. But God is good. ದೇವರು ಒಳ್ಳೆಯವನು. God will take care of everything. ದೇವರು ಎಲ್ಲವನ್ನು ನೋಡಿಕೊಳ್ಳುತ್ತಾನೆ. God is our provider. ದೇವರು ನಮಗೆ ಕೊಡುವಾತನಾಗಿದ್ದಾನೆ. We are well privileged people to do God's children's whatever they says. ದೇವರ ಮಕ್ಕಳಿಗೆ ನಾವು ಏನಾದರೂ ಮಾಡಲಿಕ್ಕೆ ನಾವು ಸಾಧ್ಯ. Hallelujah. Hallelujah. Humility will come. It will not come disgrace, or when the humility is there, the love more. No, we want to serve nature will come, helping nature will come, and we are, whenever we need, we will do and do, because we are in ministry. ನಾವು ಸೇವೆಯಲ್ಲಿದ್ದೇವೆ. ಯಾರೇ ಬಂದರೂ ಅವರನ್ನು ನೋಡಿಕೊಳ್ಳಬೇಕು ಮತ್ತು ಅವರಿಗೆ ಬೇಕಾಗಿರುವುದನ್ನೆಲ್ಲ ನಾವು ಅನುಗ್ರಹಿಸಬೇಕು. Open statement I am telling, I never done own house, properties or anything. ನಾನು ಓಪನ್ ಆಗಿ ಹೇಳಲು ಇಷ್ಟಪಡ್ತೀನಿ, ನಾನು ಸ್ವಂತ ಮನೆಯನ್ನು ಯಾವ ಆಸ್ತಿಯನ್ನು ನಾನು ಮಾಡಲಿಲ್ಲ. But living house I am living in rent. ಬಾಡಿಗೆ ಮನೆಯಲ್ಲಿದ್ದೇನೆ. I am very happy. ನಾನು ಸಂತೋಷವಾಗಿದ್ದೇನೆ. I am there with my family. I am very happy. ನನ್ನ ಕುಟುಂಬದ ಸಂಗಡ ನಾನು ಸಂತೋಷವಾಗಿದ್ದೇನೆ. I know one day I see in heaven my biggest mansion. ನನಗೆ ಗೊತ್ತು, ನಾನು ಒಂದು ಪರಲೋಕದಲ್ಲಿ ಒಂದು ದೊಡ್ಡ ಒಂದು ಮ್ಯಾನ್ಷನ್ಸ್ ಅನ್ನು ನಾನು ನೋಡುತ್ತೇನೆ ಎಂಬುದಾಗಿ. I can see the palaces for me. ಒಂದು ಪ್ಯಾಲೇಸ್ ಅನ್ನು ನಾನು ನೋಡುತ್ತೇನೆ, ಅರಮನೆಯನ್ನು. The
promise of God is there for me. ದೇವರ ವಾಗ್ದಾನವು ನನಗೆ ಇದೆ. I know stone after stone will never stand in this earth, the Bible says. ಭೂಮಿಯ ಮೇಲೆ ಕಲ್ಲಿನ ಮೇಲೆ ಕಲ್ಲು ನಿಲ್ಲುವುದಿಲ್ಲ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. What for you are investing? ಯಾವುದಕ್ಕೋಸ್ಕರ ನೀನು ಇನ್ವೆಸ್ಟ್ ಮಾಡುತ್ತಿದ್ದೀಯಾ? Think yourself and turn relationship built with the people and let them, every people come to the kingdom of God, every souls to win the kingdom of God. ಅದನ್ನು ಆಲೋಚನೆ ಮಾಡಿ ದೇವರ ಸಂಗಡ ಮತ್ತು ಪರಲೋಕಕ್ಕೆ ನೀನು ಒಂದು ಆತ್ಮಗಳನ್ನು ಜಯಿಸಬೇಕು. I know I am not keeping any savings in my bank. I know my savings I'm investing to the kingdom of God. ನನಗೆ ಗೊತ್ತು ನಾನು ಯಾವ ಸೇವಿಂಗ್ಸ್ ಇಲ್ಲ, ಆದರೆ ದೇವರ ರಾಜ್ಯಕ್ಕೋಸ್ಕರ ನಾನು ಇನ್ವೆಸ್ಟ್ ಮಾಡುತ್ತಿದ್ದೇನೆ. I turn and see nothing is there, zero. ನಾನು ತಿರುಗಿ ನೋಡಿದರೆ ಏನೂ ಇಲ್ಲ, ಶೂನ್ಯ In this earth. ಈ ಭೂಮಿಯ ಮೇಲೆ. I see forward, I have hope. I can see one day my Lord, I live with my Lord, I can worship with my God. What have I done in this earth? A rewards in heaven. ನನಗೆ ಒಂದು ನಿರೀಕ್ಷೆ ಇದೆ, ನಾನು ಮಾಡಿರುವ ಪ್ರತಿಯೊಂದು ಕಾರ್ಯವು ಪರಲೋಕದಲ್ಲಿ ನನಗೆ ಒಂದು ಬಹುಮಾನ ಇದೆ ಎಂಬುದಾಗಿ. Check yourself. ನಿನ್ನನ್ನು ನೀನು ಪರೀಕ್ಷಿಸಿಕೋ. Sundays you are investing 3,000-4,000 for the malls and going to PVR movies and purchasing waste things. One day it will not come with you. ಮಾಲ್ಸಲ್ಲಿ ಹೋಗಿ 3-4 ಸಾವಿರ ಒಂದು ದಿವಸಕ್ಕೆ ಇಡುವ ಬದಲು ಅದು ನಿನ್ನ ಸಂಗಡ ಬರುವುದಿಲ್ಲ. Invest to the kingdom of God. Many are going to hell. Call them, tell them about Jesus Christ, bring them to the kingdom of God. Invest them food, invest them to shelter, invest them there. What the problem is there? Invest. You will see the reward from the heaven. Nobody can steal your reward. ದೇವರ ರಾಜ್ಯಕ್ಕೋಸ್ಕರ ನೀವು ಇನ್ವೆಸ್ಟ್ ಮಾಡಿದರೆ ಅದಕ್ಕೆ ತಕ್ಕ ಬಹುಮಾನವು ಸಿಗುತ್ತದೆ ಮತ್ತು ಆತ್ಮಗಳನ್ನು ಜಯಿಸಬೇಕು. Hallelujah. 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 So I told you many things happened in Malaysia. I don't want to boost myself. Nothing is there to boost myself. My God has done miracle. He is the God of today, tomorrow, forever. ನನ್ನನ್ನು ನಾನು ಹೊಗಳಿಕೊಳ್ಳಲು ಇಷ್ಟವಿಲ್ಲ. ದೇವರು ಅನೇಕ ಕಾರ್ಯಗಳನ್ನು ಮಲೇಷ್ಯಾದಲ್ಲಿ ಮಾಡಿದರೆ ದೇವರು ನಿನ್ನೆಗೂ ಅದೇ ದೇವರು, ಇವತ್ತಿಗೂ ಮತ್ತು ನಾಳೆಗೂ ಅದೇ ದೇವರು. May God bless you all. ದೇವರು ನಿಮ್ಮನ್ನು ಆಶೀರ್ವದಿಸಲಿ. You want to build your relationship with God and people. You want to have the 4 characters, 4 keys. ನಿಮ್ಮ ಸಂಬಂಧವು ದೇವರೊಟ್ಟಿಗೆ ಮತ್ತು ಮನುಷ್ಯರ ಒಟ್ಟಿಗೆ ನೀವು ಕಟ್ಟಿಕೊಳ್ಳಬೇಕಂದ್ರೆ ಆ 4 ಒಂದು ಕೀಸ್ ಇರಬೇಕು. One is love. ಮೊದಲನೆಯದು ಪ್ರೀತಿ. Second is truth. ಎರಡನೆಯದು ಸತ್ಯ. Third is encouragement. ಮೂರನೆಯದು ಪ್ರೋತ್ಸಾಹ. And fourth is humility. ನಾಲ್ಕನೆಯದು ಒಂದು ಮನುಷ್ಯತ್ವ. When you have this, you can build the relationship with God and people. ಈ 4 ವಿಷಯಗಳು ನಮ್ಮಲ್ಲಿದ್ದರೆ ದೇವರೊಟ್ಟಿಗೆ ಮತ್ತು ಮನುಷ್ಯರೊಟ್ಟಿಗೆ ಸಂಬಂಧವನ್ನು ಬೆಳೆಸಿಕೊಳ್ಳಲು ಸಾಧ್ಯ. Let us close your eyes and look unto Jesus. ಕಣ್ಣುಗಳನ್ನು ಮುಚ್ಚಿ ಯೇಸು ಸ್ವಾಮಿಯನ್ನು ನೋಡುವರಾಗೋಣ. Lord Jesus, ಕರ್ತನಾದ ಯೇಸುವೇ, thank you Lord, revealing to relationship building with you. ತಂದೆಯೇ, ನಿಮ್ಮ ಸಂಗಡ ಸಂಬಂಧವನ್ನು ಕಟ್ಟಿಕೊಳ್ಳುವುದರ ಬಗ್ಗೆ ನೀವು ನಮಗೆ ಕಲಿಸಿಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ. Yes Lord, in this four things, 4 keys we are weak. ಹೌದು ಕರ್ತನೇ, ಈ 4 ಕಾರ್ಯಗಳಲ್ಲಿ ನಾನು ಬಲಹೀನನಾಗಿದ್ದೇನೆ. Lord, let your Lord Holy Spirit come and build me with these characters. ಪರಿಶುದ್ಧಾತ್ಮನೇ, ನೀವು ತಂದೆಯೇ ನಮ್ಮ ಮಧ್ಯದಲ್ಲಿ ಬಂದು ಆ ಒಂದು 4 ಒಂದು ಗುಣಲಕ್ಷಣಗಳನ್ನು ನಮ್ಮಲ್ಲಿ ಬೆಳೆಸಿಕೊಳ್ಳುವುದಕ್ಕೆ, ಕಟ್ಟಿಕೊಳ್ಳುವುದಕ್ಕೆ ಸಹಾಯ ಮಾಡು. Who are watching? ಯಾರೆಲ್ಲ ವೀಕ್ಷಿಸುತ್ತಿದ್ದಾರೋ, still not forgiven your sisters and brothers. ನಿಮ್ಮ ಅಣ್ಣ ತಮ್ಮಂದಿರನ್ನು ಅಕ್ಕಂದಿರನ್ನು ಇನ್ನೂ ಕ್ಷಮಿಸದೇ ಇದ್ದಾರೆ. Still you are not forgiven your uncle and aunties. ನಿಮ್ಮ ಅಂಕಲ್ ಆಂಟಿಯನ್ನು ಕ್ಷಮಿಸದೇ ಇದ್ದಾರೆ. Still you are not forgiven your father and mother. ನಿಮ್ಮ ತಂದೆ ತಾಯಿಯನ್ನು ಕ್ಷಮಿಸದೇ ಇದ್ದಾರೆ. Still you are not forgiven your children. ನಿಮ್ಮ ಮಕ್ಕಳನ್ನು ಕ್ಷಮಿಸದೇ ಇದ್ದಾರೆ. Just take a phone and call them and tell, forgive, I forgive you, sorry, I did something wrong. Just confess with them. You will see lot of joy and the love will flow in your life. ಫೋನ್ ತಗೊಂಡು ಅವರಿಗೆ ಕರೆ ಮಾಡಿ ನೀವು ಕೇಳಿರಿ, ಕ್ಷಮಿಸಿರಿ ಎಂಬುದಾಗಿ ಆ ಸಮಯದಲ್ಲಿ ಪ್ರೀತಿ ಉಕ್ಕುತ್ತದೆ. Hallelujah. Hallelujah. The great joy will come in your heart. ನಿಮ್ಮ ಹೃದಯದಲ್ಲಿ ದೊಡ್ಡ ಸಂತೋಷ ಬರುತ್ತದೆ. That time your face will enlight and it will be gloriful and grateful. ಆ ಸಮಯದಲ್ಲಿ ನಿನ್ನ ಮುಖವು ಪ್ರಕಾಶಿಸುತ್ತದೆ. You will see literally your life is changing. ನಿನ್ನ ಜೀವನವು ಬದಲಾವಣೆ ಹೊಂದಿಕೊಳ್ಳುವುದನ್ನು ನೀನು ನೋಡುತ್ತೀಯಾ? Oh, thank you Lord my God.
ಕರ್ತನೇ ನಿನಗೆ ಸ್ತೋತ್ರ. Who are watching this video, let them be blessed, let them will be turned to the kingdom of God. ಯಾರೆಲ್ಲ ಇದನ್ನು ವೀಕ್ಷಿಸುತ್ತಿದ್ದಾರೋ ಅವರು ನಿನ್ನ ಸಂಗಡ ತಂದೆ ನಿನ್ನೊಟ್ಟಿಗೆ ಅವರು Relationship builded of Father God. ಸಂಬಂಧವನ್ನು ಕಟ್ಟಿಕೊಳ್ಳಲಿ. In Jesus' wonderful name we pray. ಯೇಸುವಿನ ಅದ್ಭುತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್. May God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. We'll see you next week. ಮುಂದಿನ ವಾರ ನಾವು ನೋಡಿಕೊಳ್ಳೋಣ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.